ಪಾಲಿಟಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ಮುಂದಿನ ಕ್ವಶನ್ 56ನೇದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಕೊಟ್ಟಿರುವ ಹೇಳಿಕೆಗಳನ್ನ ಓದಿರಿ ಮತ್ತು ಅವುಗಳೆಲ್ಲದಕ್ಕೂ ಸರಿಯ ಹೊಂದುವ ರಾಜಕೀಯ ಚಿಂತಕರನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏನು ಅಂತಂದ್ರೆ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ 4 ಹೇಳಿಕೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದು. ಪ್ಲೇಟೋ ಇರ್ಬೋದು, ಸಾಕ್ರೆಟಿಸ್, ಅರಿಸ್ಟಾಟಲ್ ಮತ್ತು ವ್ಯಾಚೆಲ್ ಅಂತ. ನಾವು ಒಂದೇ ಒಂದು ಓದ್ ಕ್ವಶನ್ ಅಲ್ಲಿ ನೋಡಿದೀವಿ, ಅರಿಸ್ಟಾಟಲ್ ಗ್ರೀಕ್ ನ ಚಿಂತಕ ಅಂತ. ನಾವು ಗ್ರೀಕ್ಸ್ ಗೆ ಸಂಬಂಧಪಟ್ಟಿರೋದು ಅದೊಂದು ನೋಡೋನು ಸಹ ನಾವು ಆಪ್ಷನ್ ಸಿ ನ ಚೂಸ್ ಮಾಡಬಹುದು. ಅದ್ ಬಿಟ್ಟು ಇನ್ನ ಏನು ಹೇಳಿಕೆ ಒಂದೇನ್ ಕೊಟ್ಟಿದ್ದಾರೆ, ರಾಜ್ಯಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ, ದಿ ಪಾಲಿಟಿಕ್ಸ್. ಮುಂದಿನ 2025 ನಲ್ಲೂ ಸಹ 25-26 ಕ್ವಶನ್ ಪೇಪರ್ ಅಲ್ಲೂ ದಿ ಪಾಲಿಟಿಕ್ಸ್ ಕೃತಿಯನ್ನ ಬರ್ದವ್ರು ಯಾರು ಅಂತಾನು ಕೇಳ್ಬೋದು. ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಇವರು ಗ್ರೀಕ್ ಚಿಂತಕ. ಈ 4 ಹೇಳಿಕೆಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅರಿಸ್ಟಾಟಲ್ಗೆ ಅಂತಾನೆ ಹೇಳ್ಬೋದು. ಒಂದು ನಮಗ್ ಗೊತ್ತಿದ್ರು ಸಹ ನಾವು ಅದಕ್ಕೆ ಟಿಕ್ ಮಾರ್ಕ್ ಅನ್ನ ಹಾಕ್ಬಹುದು. ಮುಂದಿನ ಕ್ವಶನ್ 57ನೇ ಕ್ವಶನ್, ಭಾರತದಲ್ಲಿ ಮತದಾನ ಮಾಡುವ ಹಕ್ಕನ್ನ 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವುದು ಅಂದ್ರೆ ಆಪ್ಷನ್ ಬಿ 61ನೇ ತಿದ್ದುಪಡಿ 1989. ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಮತದಾನವನ್ನ ಮಾಡ್ತಕ್ಕಂತ ಹಕ್ಕು 21 ವರ್ಷ ಕೊಟ್ಟಿರ್ತಾರೆ. ಆದ್ರೆ 18 ವರ್ಷಕ್ಕೆ ಇಳಿಸಿದ್ದು 1989ರಲ್ಲಿ ರಾಜೀವ್ ಗಾಂಧಿ ಅವರ ಪೀರಿಯಡ್ ಅಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು 42ನೇದು ನೋಡೋಣ. 73, 44 ಸುಮ್ನೆ ಹಾಗೆ. ಈ ಮಿನಿ ಸಂವಿಧಾನ ಅಂತ ಯಾವ್ದನ್ ಕರಿತೀವಿ ಅಂದ್ರೆ 42ನೇ ತಿದ್ದುಪಡಿ 1976 ಅಂತ ಕರಿತೀವಿ. ಯಾಕೆ ಅಂದ್ರೆ ತುಂಬಾನೇ ತಿದ್ದುಪಡಿಯನ್ನ 1976ರಲ್ಲೇ ಇಂದಿರಾ ಗಾಂಧಿರವರ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಿನಿ ಸಂವಿಧಾನ ಅಂತ ನಾವು ಈ ತಿದ್ದುಪಡಿಯನ್ನ ಕರಿತೀವಿ. ಇನ್ನ 73ನೇ ತಿದ್ದುಪಡಿ 1992ರಲ್ಲಿ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಗರಸಭೆ ಮತ್ತು ಮುನ್ಸಿಪಾಲಿಟಿಗೆ 73, 74. ಇನ್ನ 44ನೇ ತಿದ್ದುಪಡಿ 1978ರಲ್ಲಿ ಮೂಲಭೂತ ಹಕ್ಕುಗಳು ನಮಗೆ ಗೊತ್ತು. ಫಸ್ಟ್ 7 ಇತ್ತು. ಆದ್ರೆ ಏನ್ ಮಾಡಿದ್ರು ಅಂದ್ರೆ ಒಂದನ್ನ ಡಿಲೀಟ್ ಮಾಡಿ ಆಸ್ತಿಯ ಹಕ್ಕನ್ನ ಏನ್ ಮಾಡಿದ್ರು ಅಂದ್ರೆ ಈ ಒಂದು ತಿದ್ದುಪಡಿಯ ಮೂಲಕ ಡಿಲೀಟ್ ಮಾಡಿರ್ತಕ್ಕಂಥದನ್ನ ಕಾಣ್ತೀವಿ.